ಟ್ವಿನ್ನಿಂಗ್ ಹಾಕೊಂಡವ್ರೆ. ಅವ್ರು ಬರ್ತಡೆ, ಇವರು ಟ್ವಿನ್ನಿಂಗ್. ನಿಮ್ಗೆ ಆರ್ತಿ ಮಾಡ್ಬಿಟ್ಟು ಕರಿಬೇಕಾ ಬನ್ನಿ ಒಳಗಡೆ ಅಂತ? ಗೈಸ್ ನಮ್ಮ ಮಮ್ಮಿ 1,000 ರೂಪಾಯಿ ಬರೀ ಇಷ್ಟೇ ಹಾಕವ್ರೆ ಅಂತೈತೆ. ಹೇಳಿ ಐಸ್ ಕ್ರೀಮ್ ತಿಂತವನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ. ಹಾಗಾಗಿ ನಾನು ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂತ ಮನೇಲೇ ರೆಡಿ ಮಾಡಿದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮನೇಲೇ ಡೆಕೋರೇಷನ್ ಮಾಡಿದ್ದೀವಿ. ಮಮ್ಮಿಗೆ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟು ಡೆಕೋರೇಷನ್ ಮಾಡಿದ್ದೀನಿ ನಾನು. ನೋಡಿ, ಇಷ್ಟು ಡೆಕೋರೇಷನ್ ಮಾಡಿದ್ದೀನಿ. ಮಮ್ಮಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಟೈಮ್ ಆಗಿದೆ, ಇವಾಗ ಮಮ್ಮಿ ಬರೋ ಟೈಮು. ಮಮ್ಮಿ ಡ್ಯೂಟಿಗೆ ಹೋಗಿದ್ರು, ಮಮ್ಮಿ ಇವಾಗ ಬರೋ ಟೈಮು. ಮಮ್ಮಿ ಬರೋ ಅಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ನೀವು ಈ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ವಿ ಅನ್ನೋ ಕ್ಲಿಪ್ಸ್ನ ನೋಡ್ಕೊಂಬನ್ನಿ. ನಾನು ಈ ಥರ ರೆಡಿ ಆದೆ ನೋಡಿ. ಬನ್ನಿ ಕೇಕ್ ಹೇಗಿದೆ ಅಂತ ನೋಡೋಣ. ಕೇಕನ್ನು ಓಪನ್ ಮಾಡಬೇಕು. ಹ್ಯಾಪಿ ಬರ್ಡೇ ಮಮ್ಮಿ. ಮಮ್ಮಿ ಅಂತ ಬರ್ಸಿದ್ಯಾ? ನಾನು ಪ್ರಭಾ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಮಮ್ಮಿ ಅಂತ ಬರ್ಸಿದ್ದಾನೆ. ತೆಗಿ. ಎತ್ಕೋದರ್ಸು. ಹಿಂಗೆ ಮಡ್ಗು. ಟೇಬಲ್ ಸ್ವಲ್ಪ ಮುಂದೆ ಎಳೆಯೋಣ. ಅಲ್ಲಿ ಮಡ್ಗ್ಬಿಡೋದು. ಇದು ಇಲ್ಲ ಕಣ. ಯಾಕೆ? ಮಮ್ಮಿ ಬರೋದು ಲೇಟು ಅಂತ ಹೇಳ್ತಾವನೆ ಅವನು. ಲೇಟ್ ಆಗುತ್ತೇನೋ ಗೊತ್ತಿಲ್ಲ. ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಮ್ಮಿ ಬಂದ ತಕ್ಷಣ ಕೇಕ್ ಕಟ್ ಮಾಡಿಸೋಣ. ಇಲ್ಲೂ ಬಲೀನ ಹಾಕಿದ್ದೀನಿ ನೋಡಿ. ಅಲ್ಲಿ ಕಲರ್ ಪೇಪರೆಲ್ಲ ತುಂಬಿ ಹಾಕಿದ್ದೀನಿ. ಮಮ್ಮಿ ಬಂದ ತಕ್ಷಣ ಮಾಡೋಣ ಅಂತ. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಮಮ್ಮಿ ಬಂದು ಸರ್ಪ್ರೈಸ್ ಕೊಡೋಣ.
ಇದೆಲ್ಲ ಯಾಕೆ ಹ್ಯಾಪಿ ಬರ್ತ್ಡೇ ಸೋಮೇಂಟಿ ಅವ್ರು ಬತ್ತಿದ್ರು ಬರ್ಲಿ ಬಿಡು. ಅವ್ರು ಬರಗಂಟೆ ಇರ್ಬೇಕು ತಾನೆ. ಕಟ್ ಮಾಡ್ಬಿಡು ಟೇಸ್ಟಿ ಇದು ತಗೊಳ್ತಿದೆ. ಇದೆಲ್ಲ ಯಾವಾಗ ತಗೊಬಂದು ರೆಡಿ ಮಾಡಿದ್ರಿ? ನಾನೇ ತಂದಿದ್ದು. ಏಕೆ? ಯಾಕೆ ಬರ್ತಡೇ ಮಾಡಕ್ಕೆ ಮಿಸ್ ನೋಡಿ ನಮ್ಮ ಮಮ್ಮಿ ಬೈತೈತೆ. ಧ್ರುವಿ ಕೇಕ್ ತಿಂತ್ಯಾ? ಹಾಂ ಕೇಕ್ ಕೊಡಲ್ಲ ನಿಂಗೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆಂಟಿಗೆ ವಿಶ್ ಮಾಡ್ದಾ? ಹ್ಯಾಪಿ ಬರ್ಡೇ. ಸರಿಯಾಗಿ ಹೇಳು. ಕಟ್ ಮಾಡ್ಸದ ಅಲ್ಲಿ ಆಂಟಿನೇ ಹೇಳ್ಬೇಕು ನಿಂಗೆ ವಿಶ್ ಮಾಡು ಅಂತ. ಹ್ಞೂ ಆಮೇಲೆ ಆಮೇಲೆ ಹೇಳು. ಆಂಟಿ ಹೆಸರೇನು? ಸೋಮೇಟಿ ಕರ್ಕ ಬನ್ನಿ. ಏನು ನನ್ನ ಹೆಸರೇನು? ಬನ್ನಿ ಜಲ್ದಿ. ಗೈಸ್ ನಮ್ಮ ಸೌಮ್ಯ ಆಂಟಿನೂ ಕೇಕ್ ತಂದೈತೆ ನೋಡಿ. ಇಬ್ರು ಟ್ವಿನ್ನಿಂಗ್ ಹಾಕೊಂಡವ್ರೆ. ಅವ್ರು ಬರ್ತಡೆ, ಇವರು ಟ್ವಿನ್ನಿಂಗ್ ಮಿಂಚುತ್ತವ್ರೆ. ಇವ್ರುವೆ ಸೌಮ್ಯ ಆಂಟಿ ನಮ್ಮ ಮಮ್ಮಿ ಫ್ರೆಂಡು. ಏನಂಟಿ ನಮ್ಮ ಮಮ್ಮಿ ಬರ್ತಡೇ ದಿನ ನೀವು ಮಿಂಚ್ತಾ ಇದ್ದೀರಾ? ಬೇಡವಾ ಫ್ರೆಂಡ್ ಅಲ್ಲ ಹ್ಞೂ ಅದಕ್ಕೆ. ಇವಾಗ ಕಂಪ್ನಿಲಿ ಎಲ್ಲ ಬರೀ ಅದೇ. ಏನಂತ ಬರ್ಡೇ ನಿಂದ ಬರ್ಡೇ ಏನಂತ ಕಂಪ್ನಿಲಿ? ಹ್ಞೂ ಅವಳ ಬರ್ಡೇಗೆ ನೀನ್ ಮಿಂಚ್ಕೊ ಬಂದಿದೀಯಾ, ನೀನ್ ಮಿಂಚ್ಕೊ ಬಂದಿದ್ಯಾ, ನೀನ್ ಮತ್ತೆ ಈ ಸರಿನಾ ಇಬ್ರು ಮಿಂಚ್ತಾ ಇದ್ದೀರಲ್ಲ ಒಬ್ರು ಬರ್ತಡೇಗೆ? ಇಬ್ರು ಬರ್ತಡೇನು ಅನ್ಕೊಳ್ಳಿ ಬಿಡು. ಓ ಸರಿ, ಇಬ್ರು ಬರ್ತಡೇನು ಅಂತೆ ಗೈಸ್. ಅದಕ್ಕೆ ಇಬ್ರು ಒಂದೇ ಥರ ಸ್ಯಾರಿ ಹಾಕೊಂಡು ಮಿಂಚುತ್ತಾವ್ರೆ. ನಮ್ಮ ಮಮ್ಮಿಗೆ ಸೀರೆನ ನಮ್ಮ ಸೌಮ್ಯಂಟಿನೇ ಗಿಫ್ಟ್ ಕೊಟ್ಟಿದ್ದು, ಅದಕ್ಕೆ ಇಬ್ರು ಒಂದೇ ಥರದ್ದು ಹಾಕೊಂಡವ್ರೆ. ಗಾಡಿಗಳು ನಮ್ಮ ಮಮ್ಮಿಗೆ ಎರಡೆರಡು ಕೇಕ್ ನೋಡಿ. ಆಂಟಿ ಕೇಕ್ ಬಿಡೋಣ ಬಾ, ಹ್ಯಾಪಿ ಬರ್ಡೇ ಮಾಡೋಣ ಆಂಟಿ ತು ಬಾ. ಎರಡು ಫ್ಲೇವರ್ ಒಂದೇ. ನಮ್ದೊಂದು ಸ್ವಲ್ಪ ಡೆಕೋರ್ ಆಗೈತೆ, ನಂದು ಆರ್ಡಿನರಿ ಆಗೈತೆ. ನಿಮ್ಮದು ಆರ್ಡಿನರಿ ಆಗೈತೆ. ನಿಮಗೆ ಆರತಿ ಮಾಡ್ಬಿಟ್ಟು ಕರಿಬೇಕಾ ಬನ್ನಿ ಒಳಗಡೆ ಅಂತ? ಓ ಮುಖನೇ ಇಷ್ಟು ಅಪ್ಪ ಮಾಡ್ಕೊಂಡು ಇಟ್ಕೊಂಡವ್ರೆ. ಅವ್ರದ್ದು ಮೂತಿ ಇರೋದೇ ಹಂಗೆ ಅಲ್ಲ. ಇಲ್ಲ ಊದ್ಕೊಂಡಿರೋದಂಗೆ. ಮೂತಿ ಇರೋದೇ ಹಂಗೆ. ಮೊದ್ಲೇ ನೋಡಕ್ಕಾಗಲ್ಲ, ಊದ್ಕೊಂಡ್ರೆ ಇನ್ನೂ ನೋಡಕ್ಕಾಗಲ್ಲ. ಅಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲ ಬರ್ಡೇ ಮಾಡ್ಕೊತಾವ್ರೆ ಅಂತ ಊದ್ಕೊಂಡವ್ರೆ ಅಂತ ಹೇಳು. ಯಾಕಣ ನಿಮಗೂ ಅವ್ರ ಥರ ಮ್ಯಾಚಿಂಗ್ ಹಾಕಿಲ್ಲ ಸೀರೆ ತಂದಿಲ್ಲ ಅಂತನಾ? ಹಾಂ ಮ್ಯಾಚಿಂಗು ನೀವಿಬ್ರು ಮಾತ್ರ ಹಾಕೊಂಡಿದ್ದೀರಲ್ಲ, ನನಗೆ ತಂದಿಲ್ಲ ಅಂತ ಅವರು ಊದ್ಕೊಂಡವ್ರೆ. ಬಾಯ್ ಆಂಟಿ. ಹೆಂಗನಿಸ್ತು ಮಮ್ಮಿ? ಖುಷಿ ಆಯ್ತು. ಆಮೇಲೆ ಬೈಸ್ಕೊತೀವಿ ಏನಂದ್ರೆ ಅಂದರೆ ಇಷ್ಟೇ ಗೈಸ್, ಮುಗೀತು ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವಾಗ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಮಹಾಲಕ್ಷ್ಮಿ ಸ್ವೀಟ್ಗೆ. ಅಲ್ಲಿ ಒಳಗಡೆ ತೊಗೋತಾ ಇದ್ದಾರೆ ಅವರು. ಮಹಾಲಕ್ಷ್ಮಿ ಸ್ವೀಟ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ನೋಡೋದು ಏನೇನು ತೊಗೋತಾರೆ. ಇದು ಕೂಪನ್ ಗೈಸ್, ನಮ್ಮ ಮಮ್ಮಿ ಕಂಪ್ನಿಲಿ ಕೊಟ್ಟಿರೋದು. ಈ ಕೂಪನಲ್ಲಿ ಇವಾಗ ಸ್ವೀಟ್ಸ್ನ ತೊಗೊಳೋದು. ಇದನ್ನೆಲ್ಲ 1/4 kg ತೊಗೊಂಡಿದ್ವಿ. ನಂಗೆ ಫೇವ್ರೇಟ್ ಅಂದರೆ ಚಂಪಾಕಲಿ 1/4 kg ತೊಗೊಂಡಿದ್ವಿ. ನನ್ನ ಫೇವ್ರೇಟ್ ಗೈಸ್ ಇದು. ಮತ್ತು ಇದು ಗೈಸ್, ಇದು ಚಂದ್ರಕಲಾ ನಮ್ಮ ಮಮ್ಮಿಗೆ ಫೇವ್ರೇಟ್ ಇದೆ, ಸಿಕ್ಕಾಬಟ್ಟೆ ಫೇವ್ರೇಟು. ಇದನ್ನ 1/2 kg ತೊಗೊಂಡೈತೆ. ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಪಾನಿಪುರಿ ಬನ್ನಿ ತೋರಿಸ್ತೀನಿ.
ಇದು ಗೈಸ್ ಪಾನಿಪುರಿ, ಇದೇ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಸಿಗುತ್ತೆ ಅಲ್ಲಿ. ಪಾನಿಪುರಿ ಮಸಾಲೆ ಪುರಿ ಎಲ್ಲ ಸಿಗುತ್ತೆ. ಇದರಲ್ಲಿ ಏನೇನು ಹಾಕ್ಸಿದ್ಯಾ? ಚಂದ್ರಕರ ಚಂದ್ರಕಲ್ಲನ ಆಮೇಲೆ ಗೈಸ್ ನಮ್ಮ ಮಮ್ಮಿ ಒಂದು 1000 ರೂಪಾಯಿ ಬರೀ ಇಷ್ಟು ಹಾಕವ್ರೆ ಅಂತೈತೆ. ಅಷ್ಟೊಂದು ಎಷ್ಟೈತೆ ಮಮ್ಮಿ? ಎಷ್ಟು ಒಂದು ಕೆ ಜಿನಾ? 1 kg 1.25 kg ಐತೆ. 1.25 kg ಐತೆ. ಒಂದು 1000 ರೂಪಾಯಿ ಬರೀ ಇಷ್ಟೇ ಸ್ವೀಟ್ ಕೊಟ್ಟವ್ರೆ ಅಂತವ್ರೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಪಾನಿಪುರಿ ಮತ್ತು ಮಸಾಲೆ ಪುರಿನೂ ಇಟ್ಟವ್ರೆ ಅಂತ ಇವತ್ತೇ ನೋಡಿದ್ದು ನಾನು. ಇವತ್ತೇ ಗೊತ್ತಾಗಿದ್ದು ನನಗೆ. ನೀನು ನೋಡಿದ್ದ ಮಮ್ಮಿ? ಹಾಂ ನೋಡಿದೆ. ನೀನು ಯಾವಾಗ ನೋಡಿದ್ದೆ? ಹೋದ ವರ್ಷ ಸ್ವೀಟ್ ತಗೊಳಕ್ ಬಂದಾಗ. ಹೋದ ವರ್ಷದಿಂದನೂ ಐತಾ? ಹಂಗಾರೆ ನಾನೇ ಇವಾಗ ನೋಡಿದ್ದೀನಿ. ಹೋಗೇ ಇಲ್ಲ ಹಂಗಾದ್ರೆ ನಾನು ಅದ್ರೊಳಗಡೆ. ಅಲ್ಲಿ ಸ್ವೀಟ್ಸ್ ತೊಗೊಂಡು ಇವಾಗ ಚಾ ಸ್ಟ್ರೀಟಿಗೆ ಬಂದಿದ್ದೀವಿ ಗೋಬಿ ತಿನ್ನೋಕ್ಕೆ ಅಂತ. ನಾನು ಆಲ್ರೆಡಿ ನಾನು ಅಲ್ಲೇ ಪಾನಿಪುರಿ ತಿನ್ಕೊಂಡು ಇವಾಗ ಗೋಬಿ ತಿಂತಿದ್ದೀನಿ. ಎಲ್ಲ ಗೋಬಿ ತೊಗೊಂಡಿದ್ದೀವಿ. ಇದು ಗೈಸ್ ಮಳೇಲಿ ಐಸ್ ಕ್ರೀಮ್ ತಿಂತವನೆ. ಇವನು ಮಾತ್ರ ಅಲ್ಲ, ನಾನು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ನಮ್ಮ ಮಮ್ಮಿನೂ ಮಳೇಲಿ ಐಸ್ ಕ್ರೀಮ್ ತಿಂತೈತೆ. ಮಳೆ ಬರ್ತಿತ್ತು, ಅಷ್ಟು ಬರ್ತಿಲ್ಲ ಇವಾಗ. ಚಳಿ ಐತೈತಿ, ಆದರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.